ಕೊನೆಗೂ ಮುನಿಸು ಮರೆತ ಜಮೀರ್ ಅಹಮದ್ ಬೈಎಲೆಕ್ಷನ್ ಪ್ರಚಾರಕ್ಕೆ ಮುಂದಾದ ಮಂತ್ರಿ. ಕೈ ಕಮಾಂಡ್ ವಿರುದ್ಧವೇ ಮುನಿಸಿಕೊಂಡಿದ್ದ ಜಮೀರ್ ಕೇರಳದಿಂದ ಹುಬ್ಬಳ್ಳಿಗೆ ಬಂದಿಳಿದಿದ್ದಾರೆ. ಜಮೀರ್ ಅಹಮದ್ ಪ್ರಚಾರಕ್ಕೆ ಹೋಗೋದಕ್ಕೆ ಕಲ್ಲಿಕೋಟೆಯಿಂದ ಬಂದಿಳಿದ್ದಾರೆ. ದಾವಣಗೆರೆ ದಕ್ಷಿಣಕ್ಕೆ ಪ್ರಚಾರಕ್ಕೆ ಆಗಮಿಸಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ಮುನಿಸಿಕೊಂಡಿದ್ದಂಥ ಜಮೀರ್ ಇದೀಗ ಮುನಿಸನ್ನ ಮರೆತು ಬೈಎಲೆಕ್ಷನ್ನಲ್ಲಿ ಪ್ರಚಾರಕ್ಕೆ ಇಳಿಯೋದಕ್ಕೆ ರೆಡಿಯಾಗಿದ್ದು ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಕಲ್ಲಿಕೋಟೆಯಿಂದ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಕೊನೆಗೂ ಮುನಿಸನ್ನ ಮರೆತ ಜಮೀರ್ ಬೈಎಲೆಕ್ಷನ್ ಪ್ರಚಾರಕ್ಕೆ ಮುಂದಾದ ಮಂತ್ರಿ. ಹೈಕಮಾಂಡ್ ವಿರುದ್ಧವೇ ಮುನಿಸಿಕೊಂಡಿದ್ದ ಜಮೀರ್ ದಾವಣಗೆರೆ ದಕ್ಷಿಣ ಪ್ರಚಾರಕ್ಕೆ ಹೋಗೋದಕ್ಕೆ ನಿರ್ಧಾರವನ್ನ ಮಾಡಿ ಈಗಾಗಲೇ ಹುಬ್ಬಳ್ಳಿಯನ್ನ ತಲುಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಪ್ರಚಾರಕ್ಕೆ ಹೋಗ್ತಿದ್ದೇನೆ ಅಂತ ಹೇಳಿದ್ದಾರೆ. ಮುನಿಸಿಕೊಂಡಿದ್ರೆ ಯಾಕೆ ಬರ್ತಾ ಇದ್ದೆ ಅನ್ನೋದು ಕೂಡ ಅವರ ಮಾತು. ನಾನು ಮುನಿಸ್ಕೊಂಡಿಲ್ಲ ಸ್ವಾಮಿ, ಮುನಿಸ್ಕೊಂಡಿದ್ರೆ ನಾನೇ ಬರ್ತಿದ್ದೆ ಅಂತ ಹೇಳ್ತಾರೆ. ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದೇನು ಶಕ್ತಿ ಪ್ರದರ್ಶನ ಅಲ್ಲ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಯಾವಾಗ ಬಂದರೂ ಅಭಿಮಾನಿಗಳು ಬರ್ತಾರೆ, ಮಧ್ಯಾಹ್ನ ಚುನಾವಣೆ ಪ್ರಚಾರವನ್ನ ಮಾಡ್ತೇನೆ ಅನ್ನೋದು ಜಮೀರ್ ಅವರ ಮಾತು. ಯಾಕಂದ್ರೆ ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಸಿಗಲ್ಲ ಅನ್ನುವಂತಹ ಕಾರಣಕ್ಕೆ ಸಹಜವಾಗಿ ಅಸಮಾಧಾನಿತರಾಗಿದ್ದಂತಹ ಜಮೀರ್ ದಾವಣಗೆರೆ ದಕ್ಷಿಣಕ್ಕೆ ಹೋಗಿರಲಿಲ್ಲ. ಅವ್ರು ಬರದೇ ಇದ್ರು ನಡೆಯುತ್ತೆ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ರು. ಸಾದಿಕ್ ಪೈಲ್ವಾನ್ ಮುನಿಸನ್ನ ಮರೆತು, ತಮ್ಮ ಅಸಮಾಧಾನವನ್ನು ಮರೆತು ಕೊನೆಗೂ ಸಮರ್ಥವರ ಬೆಂಬಲಕ್ಕೆ ನಾನು ನಿಲ್ತೀನಿ ಅಂತ ಹೇಳಿದ ಬಳಿಕವೂ ಕೂಡ ಜಮೀರ್ ಮಾತ್ರ ಪ್ರಚಾರಕ್ಕೆ ಹೋಗೋದಕ್ಕೆ ಅವರು ಹಿಂದೇಟು ಹಾಕಿದ್ರು, ಮುನಿಸ್ಕೊಂಡಿದ್ದಾರೆ, ಹಾಗಾಗಿ ಅವರು ಮೌನವಾಗಿದ್ದಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಸಹಜವಾಗಿ ಇದು ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಜಮೀರ್ ಅವರ ಅಸಮಾಧಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಾನು ಸೂಚಿಸಿದಂತಹ ವ್ಯಕ್ತಿಗೆ, ಮುಸ್ಲಿಂ ಸಮುದಾಯದ ನಾಯಕನಿಗೆ ಟಿಕೆಟ್ ಕೊಡಲ ಅನ್ನುವಂಥದ್ದು ಜಮೀರ್ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಮೌನವಾಗಿದ್ರು. ಕೇರಳದಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ತೆರಳಿದ್ದಂತಹ ಜಮೀರ್ ಬರೋದೇ ಇಲ್ವಾ, ಪ್ರಚಾರಕ್ಕೆ ಆಗಮಿಸೋದೇ ಇಲ್ವಾ ದಾವಣಗೆರೆ ದಕ್ಷಿಣಕ್ಕೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದ್ದಂತಹ ಸಂದರ್ಭದಲ್ಲಿ ಇದೀಗ ಜಮೀರ್ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರಕ್ಕೆ, ಅದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಅವರು ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗಾಗಲೇ ಹುಬ್ಬಳ್ಳಿಯನ್ನ ತಲುಪಿದ್ದಾರೆ. ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಪ್ರಚಾರಕ್ಕೋಸ್ಕರ. ಕ್ಯಾಲಿಕೇಟಿಂದ ಬಂದಿದ್ದೀನಿ, ದಾವಣಗೆರೆ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಮಾಧ್ಯಮದವ್ರಿಗೆ ಅಲ್ಲೇ ಕರೆದಿದ್ದೀನಿ 1:30 ಗಂಟೆಗೆ ದಾವಣಗೆರೆಯಲ್ಲಿ ಡೀಟೇಲ್ ಆಗಿ ದಾವಣಗೆರೆ ಮಾತಾಡ್ತೀನಿ. ಇಲ್ಲ ಬರೀ ಈಗ ಮೊದಲೇ ಬಾರಿ ನೋಡ್ತಾ ಇದ್ರಾ? ಇಲ್ಲ, ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ಹಿಂಗೆ ತಾನೆ ನಂದು? ಇಲ್ಲ, ನಾನು ಎಷ್ಟು ಸತಿ ಹುಬ್ಳಿಗೆ ಬಂದಿದ್ದೀನಿ, ತಾವು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ನನ್ನ ಅಭಿಮಾನಿಗಳು ಬರುತ್ತೆ. ದಾವಣಗೆರೆಯಲ್ಲಿ ಡೀಟೇಲ್ ಆಗಿ ಮಾತಾಡ್ತೀನಿ. 1:30 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದೀನಿ. ಆ ಥರ ಇದ್ರೆ ಏನಿಗೆ ಬರ್ತಾ ಇದ್ದೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ದಾವಣಗೆರೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಜಮೀರ್ ಬರೋದೇ ಇಲ್ವೇನೋ ದಾವಣಗೆರೆ ಪ್ರಚಾರಕ್ಕೆ, ಅವರು ಸೂಚಿಸಿದಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡಲ್ಲ ಅನ್ನುವಂಥದ್ದು ಅವರ ಮುನಿಸಿಗೆ ಕಾರಣ ಆಗಿದೆ ಅಂತಲೇ ಬಂಡಿಸಲಾಗ್ತಾ ಇತ್ತು. ಇದು ಒಂದು ರೀತಿಯಲ್ಲಿ ಮುಸ್ಲಿಂ ಮತಗಳು, ಸಾಂಪ್ರದಾಯಿಕ ಮುಸ್ಲಿಂ ಮತಗಳು ಬಹುಶಃ ಕಾಂಗ್ರೆಸ್ ಪಾಲಾಗುವಂಥದ್ದು ಕಮ್ಮಿ ಆಗಬಹುದು, ಡೈವರ್ಟ್ ಆಗಬಹುದು, ಸ್ಪ್ಲಿಟ್ ಆಗಬಹುದು ಅಂತಲೇ ಬಣ್ಣಿಸಲಾಗ್ತಾ ಇತ್ತು. ಆದರೆ ಮುನಿಸನ್ನ ಮರೆತು ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರಕ್ಕೆ ನಿಂತು ಬಿಡ್ರ, ಬಹುಶಃ ಇದರ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಒಂದು ಸೂಚನೆ ಕೂಡ ಇರಬಹುದಾ ಅಂತ. ಎಸ್ ವಸಂತ್, ಏನು ಕೇರಳದ ಚುನಾವಣಾ ಪ್ರಚಾರದಲ್ಲಿದ್ದಂತಹ ಸಚಿವ ಜಮೀರ್ ಅಹಮದ್ ಅವರು ಇವತ್ತು ಹುಬ್ಬಳ್ಳಿಯ ನಿಲ್ದಾಣಕ್ಕೆ ಬಂದು ಬೈರೋಡವಾಗಿ ದಾವಣಗೆರೆಯ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಇವತ್ತು ತೆರಳುತ್ತಿದ್ದಾರೆ. ಈಗಾಗಲೇ ಚುನಾವಣಾ ಪ್ರಚಾರ ಕೂಡ ಒಂದು ಸಾಕಷ್ಟು ಬಿರುಸುಗೊಂಡಿರುವಂತದ್ದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವೇನಿದೆ ಅದಕ್ಕೆ ಸಚಿವ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವ ಹಿನ್ನೆಲೆಯಲ್ಲಿ ಒಂದು ತುಂಬಾಲು ಬಿರಿದ್ರು ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೆ. ಆದರೆ ಈ ಒಂದು ಟಿಕೆಟ್ಗೆ ಒಂದು ಮತ್ತು ಸಚಿವ ಎನ್ ಮಲ್ಲಿಕಾರ್ಜುನ್ ಅವರಿದ್ದಾರೆ ದಾವಣಗೆರೆಯಲ್ಲಿ, ಶಾಮನೂರು ಶಿವಶಂಕರಪ್ಪ ಅವರ ಪುತ್ರರಾದಂತವರು, ಅವರು ಕೂಡ ಒಂದು ಟಾಂಗ್ ಅನ್ನು ಕೂಡ ನೀಡಿದ್ರು ಈ ಟಿಕೆಟ್ ಕೇಳುವ ಸಂದರ್ಭದಲ್ಲಿ. ಸಚಿವ ಮಲ್ಲಿಕಾರ್ಜುನ್ ಸಚಿವ ಅವರು ಜಮೀರ್ ಅಹಮದ್ ಅವರಿಗೆ ಅವರ್ಯಾರು ಎಂಬ ಒಂದು ಪದವನ್ನು ಬಳಕೆ ಮಾಡುವ ಮೂಲಕ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ಅವೆಲ್ಲವನ್ನು ಮುನಿಸು ಇನ್ನೇನು ಸಚಿವ ಮಲ್ಲಿಕಾರ್ಜುನ್ ಅವರು ಚುನಾವಣಾ ಪ್ರಚಾರ ದಕ್ಷಿಣ ಕ್ಷೇತ್ರ
ಕ್ಷೇತ್ರದಲ್ಲಿ ಪುತ್ರನ ಪರ ಒಂದು ಮತಯಾಚನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಅವರು ಕೂಡ ಚುನಾವಣಾ ಅಖಾಡೆಗೆ ಇಳಿದಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಬಿರುಸುಗೊಂಡಿರುವಂತಹ ಚುನಾವಣಾ ಪ್ರಚಾರದಲ್ಲಿ ಜಮೀರ್ ಅಹ್ಮದ್ ಅವರು ಬರುವುದಿಲ್ಲೇನೋ ಅನ್ನುವ ಪ್ರಶ್ನೆ ಕೂಡ ಸಾಕಷ್ಟು ಮೂಡಿತು. ಈ ಟಿಕೆಟ್ ನೀಡಿದ ನಂತರ ಸಾಕಷ್ಟು ಆಕ್ರೋಶ ಕೂಡ ಒಂದು ಅಲ್ಪಸಂಖ್ಯಾತರಲ್ಲಿ ಕಂಡು ಬಂದಿತ್ತು ಕ್ಷೇತ್ರದಲ್ಲಿ. ಈಗ ಸಚಿವ ಜಮೀರ್ ಅಹ್ಮದ್ ಅವರು ದಿಢೀರನೆ ಈಗ ಚುನಾವಣಾ ಪ್ರಚಾರಕ್ಕೆ ದಕ್ಷಿಣ ಕ್ಷೇತ್ರಕ್ಕೆ ಒಂದು ತೆರಳಿರುವಂತದ್ದು. ಇದರ ಹಿನ್ನೆಲೆ ಬೆನ್ನುವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಅವರ ಸೂಚನೆ ಬೆನ್ನಲ್ಲೇ ಈಗ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಈಗ ಜಮೀರ್ ಅಹ್ಮದ್ ಅವರು ಮುಂದಾಗಿರುವಂತದ್ದು. ವಸಂತ್, ಧನ್ಯವಾದ ಮಂಜುನಾಥ್. ತಮ್ಮೆಲ್ಲ ಮಾಹಿತಿಗಾಗಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಜಮೀರ್ ಪ್ರಚಾರ ಈ ಮತಗಳನ್ನು ಕಾಂಗ್ರೆಸ್ ಪರವಾಗಿ ಗಟ್ಟಿಗೊಳಿಸುವುದಕ್ಕೆ ಸಹಾಯಕವಾಗುತ್ತೆ. ಜಮೀರ್ ಅವರ ಆಗಮನ ಅಂತಲೇ ಬಣ್ಣಿಸಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಟಿಕೆಟ್ ಕೈ ತಪ್ಪಿದ್ರಿಂದ ಅಸಮಾಧಾನಗೊಂಡಿದ್ದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಮತ್ತು ಅವರ ಬೆಂಬಲಿಗರನ್ನ ಸಮಾಧಾನ ಪಡಿಸೋದಕ್ಕೆ ಜಮೀರ್ ಅವರ ಪ್ರಭಾವ ಕೂಡ ಮುಖ್ಯವಾಗುತ್ತೆ. ಈಗಾಗಲೇ ಸಾದಿಕ್ ಪೈಲ್ವಾನ್ ಹೇಳಿದ್ದಾರೆ, ಸಮರ್ಪರವಾಗಿ ನಾನು ನಿಲ್ತೇನೆ, ಕೆಲಸ ಮಾಡ್ತೇನೆ, ಪ್ರಚಾರ ಮಾಡ್ತೀನಿ ಅಂತ. ಈಗ ಜಮೀರ್ ಆಗಮನ ಕೂಡ ಒಂದು ಕಡೆ ಮುಸ್ಲಿಂ ಮತಗಳು ಮತ್ತಷ್ಟು ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗುವುದಕ್ಕೆ ಸಹಾಯಕವಾಗಲಿದೆ ಅಂತಲೇ ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.